ನಮ್ಮಿಬ್ರದ್ದು ರೀಲ್ಸ್ ಫೋಟೋಸ್ ಗೀಟೋಸ್ ಎಲ್ಲ ಹಾಕಿದಾಗ ತುಂಬಾ ಜನ ಕಂಗ್ರಾಚುಲೇಷನ್ಸ್ ಎಲ್ಲ ಹೇಳೋರಿದ್ದಾರೆ. ಅಂಡ್ ಎಷ್ಟೋ ಜನ ನನ್ ಕೇಳ್ತಿದ್ದಾರೆ, ಇದು ನಿಮ್ದು ರಿಯಲ್ ಮದ್ವೆ ಆಯ್ತಾ? ಇಲ್ಲ. ಮತ್ತೆ ಆಗ್ಬಿಡಿ ಅಲ್ಲ, ಯಾರನ್ನ ಪೂರು ನಿಮ್ ಜಸ್ಟ್ ಮ್ಯಾರಿಡ್. ನಮ್ಮನೆ ಯುವರಾಣೆ ಬಂದಾಗೆಲ್ಲ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ನಮ್ಮೂರ ಯುವರಾಣಿ, ನಾನು ಅದು ನಮ್ಮೂರ ಯುವರಾಣಿ ಅದಲ್ಲ, ಇದು ನಮ್ಮನೆ ಯುವರಾಣಿ. ಅದು ಏನೇ ಆಗ್ಲಿ ಆ ಹುಡುಗಿ ಮಸ್ತ್ ಅಳಗುರು, ಚಂದದ ಅಳಗುರು, ಒಂದು ಅನ್ಕಂಡೀಷನಲ್ ಲವ್ ಸಿಕ್ಕಾಗ ಅಬ್ಸಲ್ಯೂಟ್ಲಿ ಅಂಕಿತ ಗೆಟಿಂಗ್ ಎಮೋಷನಲ್. ನನ್ಗೆ ಇದನ್ನ ನಿಜವಾಗ್ಲೂ ನಡೆಯುತ್ತಾ ಅನ್ನೋ ತರ ಅನ್ಸುತ್ತೆ ಅಷ್ಟೇ. ಈಗ ನೀವ್ ಹಿಂಗ್ ಹೇಳುವಾಗ ನಿಜವಾಗ್ಲೂ ಈ ತರ ಜನ ಇದಾರ, ನಿಜವಾಗ್ಲೂ ಟಿವಿಲ್ ನೋಡ್ರಿ ನನ್ ಬಗ್ಗೆ ಹಿಂಗ್ ಮಾತಾಡ್ತಾರ ಅನ್ನೋ ಒಂದು ಥಾಟ್ ಅಲ್ಲೇ ನಾನು ಸ್ವಲ್ಪ ಹೊತ್ತಿರ್ತೀನಿ. ಕಾಂತಾರ ಒಂದು ದಂತಕಥೆಯ ಭಾಗವಾಗಿದ್ದಾರ ಶೈನ್ ಶೆಟ್ಟಿ ಅವರು. ಇವತ್ತು ಶೈನ್ ಶೆಟ್ಟಿ, ನಾಳೆ ರಕ್ಷಿತ್ ಶೆಟ್ಟಿ, ನಾಡಿದ್ದು ರಿಷಬ್ ಶೆಟ್ಟಿ, ಆಚೆ ನಾಡಿದ್ದು ರಾಜ್ವಿ ಶೆಟ್ಟಿ. ಶಿವಣ್ಣ ಕೂಡ ಹೇಳ್ತಾರೆ ಒಂದು ವೇದಿಕೆಯಲ್ಲಿ, ಸುದೀಪ್ ಸರ್ ಹೇಳ್ತಾರೆ, ದರ್ಶನ್ ಸರ್ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಸಿನಿಮಾಗಳು ಒಂದೇ, ಆ ಸಿನಿಮಾದ ಆ ನರೇಟಿವ್ ಪ್ರೊಸೆಸ್, ಆ ಕಾಂಟೆಂಟ್ ನ ಡೆಲಿವರಿ ಮಾಡೋ ಪ್ರೊಸೆಸ್ ಎಲ್ಲವೂ ಡಿಪೆಂಡ್ ಆಗುತ್ತೆ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಅಂತಂದ್ರು. ಸಿನಿಮಾ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ತನಕ ಮಾತ್ರ ನಮ್ ನಿರ್ಧಾರ ಆಗಿರ್ಬೇಕೆ ಹೊರತು, ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಮುಂದೆ ಹೋದ್ಮೇಲೆ ಮತ್ತೆ ನೀವು ಸಂಶಯ ಪಡಬಾರ್ದು. ಸೂಪರ್. ನನಗೆ ತುಂಬಾ ಫೇವ್ರೇಟ್ ಅಪ್ಪಣ್ಣ, ನಿಮಗೂ ಫೇವ್ರೇಟ್, ಎಲ್ರಿಗೂ ಫೇವ್ರೇಟು. ಸುಮ್ಮನೆ ಒಂದು ಅಪ್ಪಣ್ಣ ಒಂದು ನೆನಪು. ಆ ವ್ಯಕ್ತಿನ ಮೀಟ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ ಯು ಕ್ಯಾನ್ ನೆವರ್ ಸೇ ನಿಜ ಇನ್ನೊಂದು ಹೆಸರನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಒಂದ್ ಸಿನಿಮಾದಲ್ಲಿ ದರ್ಶನ್ ಸರ್ನ ನೋಡಿರ್ತೀವಿ, ಅವ್ರು ಇಷ್ಟ ಆಗ್ತಾರೆ. ಒಂದ್ ಸಿನಿಮಾದಲ್ಲಿ ಸುದೀಪ್ ಸರ್ನ ನೋಡಿರ್ತೀವಿ, ಅವ್ರು ಇಷ್ಟ ಆಗ್ತಾರೆ. ಆಫ್ಟರ್ ಅ ಪಾಯಿಂಟ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಯಾರು ನಿಮ್ಗೆ ಇಷ್ಟ, ನೀವ್ ಯಾರ ಫ್ಯಾನ್? ಹೌದು, ನಾನು ಯಾರ ಫ್ಯಾನು ಅಂತ ಅನ್ಸುತ್ತೆ. ಯಾವತ್ತಿಗೂ ಒಂದ್ ಹೆಸರು ಯಾವಾಗ್ಲೂ ಇರುತ್ತೆ, ದಟ್ ಇವ್ರು ಸೂಪರ್ ಅಂತ. ಆ ಹೆಸರು ಬರೋದಕ್ಕೆ ಸಾಧ್ಯ ಆ ವ್ಯಕ್ತಿಯ ನಟನೆಯ ಫ್ಯಾನ್ ಆದಾಗಲ್ಲ, ಬಟ್ ಆ ವ್ಯಕ್ತಿಯ ಫ್ಯಾನ್ ಆದಾಗ, ಆ ವ್ಯಕ್ತಿಯ ವ್ಯಕ್ತಿತ್ವದ ಫ್ಯಾನ್ ಆದಾಗ. ಸೊ ನಾನು ಅಪ್ಪು ಸರ್ನ ವ್ಯಕ್ತಿತ್ವದ ಫ್ಯಾನ್. ಮುನಿದರು ಚೆನ್ನ, ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ. ಒಲಿದರು ಚೆನ್ನ, ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ.